ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹವ್ಯಾಸ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ಲೇಸ್ಗೆ ಒಂದು ಬ್ರೈಡಲ್ ಡಿಸೈನ್ನ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬಿಗ್ ಸೈಜ್ದು ರಿಂಗ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಕ್ರಿಸ್ಟಲ್ ಟೈಪ್ ಕಟ್ಟಿಂಗ್ ಇರುವಂಥ ಬಿಗ್ ಬೀಡ್ಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಸೈಜ್ ಮೆಟಲ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ನೀಡಲ್ ನಂಬರ್ 10 0.75 mm ಇರೋದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗಲ್ಲಿ ಆ್ಯಸ್ ಯೂಶ್ವಲ್ ನಾನು 2 ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಯಾವಾಗಲೂ 2 ಸಿಂಗಲ್ ಕ್ರೋಶೆಯನ್ನು ನೀವು ಹಾಕ್ಕೊಳ್ಳೇಬೇಕಾಗತ್ತೆ. ಇದು ಸ್ಟಿಚ್ಚನ್ನು ಸೆಕ್ಯೂರ್ ಮಾಡುತ್ತೆ. ನೆಕ್ಸ್ಟ್ ಈಗ ನಾನು ದಾರನ ಮೇಲೆ ಮಾಡಿಕೊಂಡು ಇದಕ್ಕೆ ಒಂದು ಬಿಗ್ ಸೈಜ್ ಕ್ರಿಸ್ಟಲ್ ಕಟ್ಟಿಂಗ್ ಬೀಡ್ಸ್ ಏನಿದೆ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ಮೆಷರ್ ಮಾಡಿ ನೋಡಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ನಾನಿಲ್ಲಿ 4 ಚೈನನ್ನು ಹಾಕೋತಾ ಇದ್ದೀನಿ. 4 ಚೈನನ್ನು ಹಾಕ್ಕೊಂಡು ಅದು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಂತ ಮೆಷರ್ ಮಾಡಿ ನೋಡಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತೀನಿ. ಈ 4 ಚೈನ್ ಮೇಲೆ ನಿಮಗೆ ಕುಚ್ಚು ಬರುತ್ತೆ. ಈಗ ಮತ್ತೆ ದಾರನ ಮೇಲೆ ಎಳ್ಕೊಂಡು ಇನ್ನೊಂದು ಬಿಗ್ ಸೈಜ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಈ ಥರ ಪಕ್ಕದಲ್ಲೇ ಇನ್ನೊಂದು ಸಾರಿ ನಾನು ಸಿಂಗಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಬೀಡ್ಗೂ ಡಿಸೈನ್ಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ 2 ಸಾರಿ ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕೋತೀನಿ. ಟೋಟಲಿ 3 ಸಿಂಗಲ್ ಕ್ರೋಶೆ ಆದಮೇಲೆ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಈಗ ಒಂದು ರಿಂಗ್ ಬೀಡ್ ಒಳಗಡೆ ಒಂದು ಬಿಗ್ ಬೀಡನ್ನು ಇನ್ಸರ್ಟ್ ಮಾಡಿ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಅದ್ರ ಒಳಗಡೆ ನಾನು ದಾರನ ಪಾಸ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು ಮತ್ತೆ ನೀಡನ್ನ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅದೇ ಜಾಗದಲ್ಲಿ ಒಂದು ಸಿಂಗಲ್ ಕ್ರೋಶೆಯನ್ನು ನಾನು ಇಲ್ಲಿ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಬಟ್ಟೆನ ಹಿಂದೆ ಟರ್ನ್ ಮಾಡಿ ರಿವರ್ಸ್ ಸೈಡಲ್ಲಿ ಬೀಡನ್ನು ಕೂಡ ಉಲ್ಟಾ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ನಿಮ್ಮ ಕಡೆಗೆ ಬೀಡನ್ನು ತಿರುಗಿಸ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ರಿಂಗ್ ಒಳಗಡೆ ಬೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ಲೂಪನ್ನು ಒಂದು ಸಾರಿ ಲಾಕ್ ಮಾಡ್ಕೋತೀನಿ. ಮತ್ತು ಇನ್ನೆರಡು ಲೂಪನ್ನು ಒಂದು ಸಾರಿ ಲಾಕ್ ಮಾಡ್ಕೋತೀನಿ. ಇದು ಒಂದು ಡಬಲ್ ಕ್ರೋಶೆ ಅಂತ ಆಗುತ್ತೆ. ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಅದಕ್ಕೆ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೋತೀನಿ. ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಾ ಇಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತೆ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ 2 ರಿಂಗನ್ನು ಒಂದು ಲಾಕ್ ಮಾಡ್ಕೋತೀನಿ. ಸೊ ಇನ್ನೊಂದು ಡಬಲ್ ಕ್ರೋಶೆ ಹಾಕೋತೀನಿ. ಫ್ರೆಂಡ್ಸ್, ಇದನ್ನು ಹತ್ತತ್ರನೇ ಎಳ್ಕೊಂಡು ಅಡ್ಜಸ್ಟ್ ಮಾಡಿ ಹಾಕೋಬೇಕಾಗತ್ತೆ. ಎಲ್ಲೂ ಆ ರಿಂಗ್ ಬೀಡ್ ಕಾಣಿಸ್ಬಾರ್ದು, ಆ ಥರ ಕವರ್ ಮಾಡ್ಕೊಳ್ಳಿ. ಮತ್ತು ದಾರನ ಮೇಲೆ ಕೇಳ್ಕೊಂಡು ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ರಿಂಗ್ ಬೀಡ್ ಒಳಗಡೆ ಇನ್ಸರ್ಟ್ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ಮತ್ತು ದಾರನ ಮೇಲೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನು ಇದಕ್ಕೆ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ರಿಂಗ್ ಬೀಡ್ ಒಳಗಡೆ ಇನ್ಸರ್ಟ್ ಮಾಡಿ ಮತ್ತು 2 ರಿಂಗನ್ನು ಒಂದು ಸಾರಿ ಲಾಕ್ ಮಾಡಿ ಇನ್ನೆರಡು ರಿಂಗನ್ನು ಇನ್ನೊಂದು ಸಾರಿ ಲಾಕ್ ಮಾಡ್ತೀನಿ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಫ್ರೆಂಡ್ಸ್, ಈ ಡಿಸೈನ್ಗೆ ಒಂದು ಬೀಡ್ ಹಾಕೋಬೇಕು. ಬೀಡ್ ಆದ ತಕ್ಷಣವೇ ಬೀಡ್ ಲಾಕ್ ಮಾಡ್ಕೋಬಾರ್ದು, ಹಾಗೆ ಇನ್ನೊಂದು ಡಬಲ್ ಕ್ರೋಶೆಯನ್ನು ಪಕ್ಕದಲ್ಲೇ ಹಾಕೋಬೇಕು. ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆಯನ್ನು ಹಾಕೋತಾ ಹೋಗಬೇಕು. ಇದು ತುಂಬ ಈಸಿಯಾಗಿರುವಂಥ ಡಿಸೈನು. ಈ ಔಟರ್ ರಿಂಗ್ ಏನಿದೆ ಅದ್ರ ಸುತ್ತ
ಎಷ್ಟು ಡಬಲ್ ಕ್ರೋಶೆ ಹಿಡಿಸುತ್ತೆ ನೋಡಿಕೊಂಡು ಅಷ್ಟು ಡಬಲ್ ಕ್ರೋಶೆ ಪ್ಲಸ್ 1 ಬೀಡ್ ಹಾಕುತ್ತಾ ಹೋಗಬೇಕಾಗತ್ತೆ. ನನಗೆ ಇಲ್ಲಿ ಹಾಫ್ ರಿಂಗಿಗೆ 7 ಸ್ಮಾಲ್ ಬೀಡ್ಸು ಪ್ಲಸ್ 7 ಡಬಲ್ ಕ್ರೋಶೆ ಹಿಡಿಸಿದೆ. ನಿಮಗೆ ಸ್ವಲ್ಪ ವೇರಿ ಆಗ್ಬೋದು, ನೀವು ಹಾಕೋ ಸ್ಟಿಚಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೆಚ್ಚಿಗೆ ಏನು ಡಿಫ್ರೆನ್ಸ್ ಬರಲ್ಲ, ಇದರ 1 ಪ್ಲಸ್ ಆರ್ 1 ಮೈನಸ್ ಆಗ್ಬೋದು ಅಷ್ಟೇ. ಮತ್ತು ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇದು 6th ಬೀಡು. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ರಿಂಗ್ ಬೀಡ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು 2 ರಿಂಗನ್ನು ಒಂದು ಲಾಕು ಮತ್ತು ಇನ್ನೆರಡು ರಿಂಗಿಗೆ ಒಂದು ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆ ಹಾಕೋತೀನಿ. ನೋಡಿ 1 2 3 4 5 6 ಬೀಡ್ಸ್ ಆಗಿದೆ. ಈಗ ನಾನು 7th ಬೀಡನ್ನು ಹಾಕೋತಾ ಇದ್ದೀನಿ. ದಾರನ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೋತಾ ಇದ್ದೀನಿ. ಸ್ಮಾಲ್ ಬೀಡನ್ನು ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಮತ್ತೆ ಇಲ್ಲಿ ಒಂದು ನಾನು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಸಿಂಗಲ್ ಥ್ರೆಡ್ನ ಯೂಸ್ ಮಾಡಿ ಈ ಡಿಸೈನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇದ್ರ ಎಕ್ಸ್ಟೆಂಡೆಡ್ ಡಿಸೈನ್ ಕೂಡ ಹಾಕೋಬೋದು. ಈ ಡಿಸೈನ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬೋದು. ಅದು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಬಟ್ಟೆನ ತಿರುಗಿಸ್ಕೊಂಡು ಬೀಡನ್ನ ಕೂಡ ನಾವು ರಿವರ್ಸ್ ಮಾಡ್ಕೋಬೇಕಾಗತ್ತೆ. ಅವಾಗೇನಾಗುತ್ತೆ, ನಾವು ಹಾಕಿರೋ ಸ್ಟಿಚಸ್ ಎಲ್ಲ ಕೆಳಗಡೆ ಬಂದಿರುತ್ತೆ. ಈಗ ಅಪ್ಪರ್ ಪಾರ್ಟ್, ರಿಂಗ್ಗೆ ಅಪ್ಪರ್ ಪಾರ್ಟ್ಗೆ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿಕೊಂಡು ಮತ್ತೆ ಹಾಕಬೇಕಾಗತ್ತೆ. ಇಲ್ಲಿ ನಾನು ಅದೇ ರೀತಿ ಡಬಲ್ ಕ್ರೋಶೆ ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ರಿಂಗ್ಗೆ ಕೆಳಗಡೆ ಪೋರ್ಷನ್ನಲ್ಲಿ ನಾವು 7 ಡಬಲ್ ಕ್ರೋಶೆ ಮತ್ತು 7 ಬೀಡ್ ಹಾಕ್ಕೊಂಡಿದ್ದೀವಿ ಅಲ್ವಾ. ಈಗ ಅಪ್ಪರ್ ಪಾರ್ಟಲ್ಲಿ 8 ಬೀಡ್ ಹಿಡಿಸುತ್ತೆ. ಯಾಕೆ ಅಂತಂದರೆ ಲಾಸ್ಟಲ್ಲಿ ರಿಂಗನ್ನ ಜಾಯಿನ್ ಮಾಡಬೇಕಾಗತ್ತೆ, ಅಲ್ಲಿ ಗ್ಯಾಪ್ ಬರಬಾರ್ದು. ಸೊ ಹಾಗಾಗಿ ನಾನು ಅಪ್ಪರ್ ಪಾರ್ಟಲ್ಲಿ 8 ಬೀಡು 8 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಅದು ರಿಂಗು ಬೇಸಲ್ಲಿ ಹಾಕಿರ್ತೀವಲ್ಲ ಫ್ರೆಂಡ್ಸ್, ಆ ರಿಂಗ್ ಎಲ್ಲೂ ಕಾಣಿಸ್ಬಾರ್ದು, ಕವರ್ ಆಗಬೇಕು. ಅದು ಫುಲ್ ಕಂಪ್ಲೀಟಾಗಿ ಕವರ್ ಆಗಬೇಕಾಗತ್ತೆ. ಟೋಟಲಿ ನಾನಿಲ್ಲಿ 15 ಬೀಡ್ಸನ್ನು ಹಾಕ್ಕೊಂಡಿದ್ದೀನಿ. 15 ಬೀಡ್ಸ್ ಬರುತ್ತೆ ಮತ್ತು 16 ಡಬಲ್ ಕ್ರೋಶೆ ಬರ್ತಾಯಿದೆ ಫುಲ್ ರಿಂಗ್ಗೆ. ನಿಮಗೆ ಸ್ವಲ್ಪ ಆಚೆ ಈಚೆ ಆಗ್ಬೋದು. ಅಂದರೆ ನೀವು ನನಗೆ 16 ಡಬಲ್ ಕ್ರೋಶೆ ಬಂದಿರೋದು ನಿಮಗೆ 17 ಆದರೂ ಆಗ್ಬೋದು, 15 ಆದರೂ ಆಗ್ಬೋದು. ಅದೆಲ್ಲ ಏನು ವ್ಯತ್ಯಾಸ ಕಾಣಿಸಲ್ಲ. ಬಟ್ ಮೇಯ್ನ್ ನೀವು ರಿಂಗ್ ಕವರ್ ಆಗೋದನ್ನು ಫೋಕಸ್ ಮಾಡಿ. ಈಗ ನಾನು ಅಪ್ಪರ್ ಪಾರ್ಟಲ್ಲಿ ಇದೆ ಲಾಸ್ಟ್ 8th ಬೀಡನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. 8th ಬೀಡನ್ನು ಆ್ಯಡ್ ಮಾಡಿಕೊಂಡು ಲಾಸ್ಟ್ ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. 16th ಡಬಲ್ ಕ್ರೋಶೆ ಇದು. ಡಬಲ್ ಕ್ರೋಶೆಯನ್ನು ಹಾಕ್ಕೊಂಡು ಫ್ರೆಂಡ್ಸ್ ಫಸ್ಟು ಒಂದು ಬೀಡ್ ಹಾಕ್ಕೊಂಡಿರ್ತೀವಲ್ವಾ, ನೋಡಿ ಒಟ್ಟು 15 ಬೀಡ್ಸ್ ಹಾಕಿದ್ದೀನಿ. ಈಗ ಫಸ್ಟ್ ಬೀಡ್ ಇರುತ್ತಲ್ಲ ಅದ್ರ ಪಕ್ಕ ಒಂದು ಚೈನ್ ಕಾಣಿಸುತ್ತೆ, ಅಲ್ಲಿ ನೀಡನ್ನ ಇನ್ಸರ್ಟ್ ಮಾಡಿ ಥ್ರೆಡ್ನ ಎಳ್ಕೊಂಬಂದು ಆ ಥ್ರೆಡ್ಡನ್ನು ಸ್ಮಾಲ್ ಬೀಡ್ ಮೇಲಿರುವಂಥ ರಿಂಗ್ ಇರುತ್ತಲ್ಲ ಅದ್ರ ಒಳಗಡೆ ಪಾಸ್ ಮಾಡ್ಕೋಬೇಕಾಗತ್ತೆ. ಆವಾಗ ಈ ಥರ ಬರುತ್ತೆ ಡಿಸೈನು. ಇದ್ರ ಪಕ್ಕದಲ್ಲೇ ಕ್ಲಾತ್ಗೆ ಒಂದು ಸಿಂಗಲ್ ಕ್ರೋಶೆಯನ್ನು ನಾನಿಲ್ಲಿ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ ಹಾಕಿ ನಾನಿಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಡಿಸೈನ್ಗೂ ಬೀಡ್ಗೂ ಗ್ಯಾಪ್ ಇರಲಿ ಅಂತ. ಈಗ ನೆಕ್ಸ್ಟು ದಾರನ ಮೇಲೆ ಮಾಡಿಕೊಂಡು ಒಂದು ಬಿಗ್ ಬೀಡನ್ನು ನಾನಿಲ್ಲಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಆ ಕಡೆ ಕುಚ್ಚು ಕಟ್ಟೋದಕ್ಕೆ ಪ್ರಾವಿಷನ್ ಮಾಡಿದ್ದೀವಲ್ವಾ, ಅದೇ ರೀತಿಯೇ ಈ ಡಿಸೈನ್ ಮೇನ್ ಡಿಸೈನ್ ಆದಮೇಲೆ ಪಕ್ಕದಲ್ಲಿ ಒಂದು ಕುಚ್ಚು ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬೀಡ್ ಲಾಕನ್ನು ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಕುಚ್ಚಿಗೆ ಅಂತ ಒಂದು 4 ಚೈನನ್ನು ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ.
ಮತ್ತು ದಾರನ ಮೇಲೆ ಮಾಡಿಕೊಂಡು ಒಂದು ಬಿಗ್ ಬೀಡನ್ನು ಇನ್ಸರ್ಟ್ ಮಾಡಿ ಬೀಡ್ ಲಾಕನ್ನು ಮಾಡಿಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಡಿಸೈನ್ನ ನಾನಿಲ್ಲಿ ಶುರು ಮಾಡ್ತಾಯಿದ್ದೀನಿ. ಮತ್ತೆ ಒಂದು ರಿಂಗ್ ಬೀಡ್ ಒಳಗಡೆ ಒಂದು ಬಿಗ್ ಬೀಡನ್ನು ಇನ್ಸರ್ಟ್ ಮಾಡಿ ಥ್ರೆಡ್ಡನ್ನು ಎಳ್ಕೊಂಡು ಎಲ್ಲಿ ಬರುತ್ತೆ ಕರೆಕ್ಟಾಗಿ ನೋಡಿ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋತೀನಿ. ಬಟ್ಟೆನ ಟರ್ನ್ ಮಾಡಿಕೊಂಡು ಬೀಡನ್ನ ಟಿಲ್ಟ್ ಮಾಡ್ಕೋತೀನಿ. ಸ್ವಲ್ಪ ನಮ್ಮ ಕಡೆಗೆ ಟಿಲ್ಟ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ ಒಂದು ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇದು ಸೆಕೆಂಡ್ ಡಿಸೈನ್ನ ನಾನು ಹಾಕ್ತಾಯಿದ್ದೀನಿ. ಸೇಮ್ ಪ್ರೋಸೆಸ್ಸು ಫಸ್ಟ್ ರಿಂಗಿಗೆ ಹೆಂಗೆ ಹಾಕಿದ್ವಿ ಅದೇ ರೀತಿಯೇ ಇದಕ್ಕೂ ಹಾಕೋತಾ ಇದ್ದೀನಿ. ಒಂದು ಡಬಲ್ ಕ್ರೋಶೆ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡೋದು, ಮತ್ತು ಒಂದು ಡಬಲ್ ಕ್ರೋಶೆನ ಹಾಕ್ಕೊಳ್ಳೋದು. ಸೊ ಫಸ್ಟನ್ನು ಇವಾಗ ಏನು ಹಾಕ್ತಾಯಿದ್ದೀವಿ ಅದು ಲೋಯರ್ ಪಾರ್ಟ್ ಬರುತ್ತೆ. ಅಲ್ಲಿಗೆ ನಾನು 7 ಬೀಡು 7 ಡಬಲ್ ಕ್ರೋಶೆನ ಹಾಕೋತೀನಿ. ಟಿಲ್ಟ್ ಮಾಡಿದ್ಮೇಲೆ 8 ಬೀಡು 8 ಡಬಲ್ ಕ್ರೋಶೆ ಬರುತ್ತೆ. ಸೊ ಈ ಡಿಸೈನು ಒಂದು ಬ್ರೈಡಲ್ ಡಿಸೈನು ಫ್ರೆಂಡ್ಸ್. ಇದು ತುಂಬಾ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ನಿಮ್ಮದು ಕಂಚೀವರಂ ಸ್ಯಾರೀಸ್ಗೆಲ್ಲ ಈ ಥರ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಡಿಸೈನು ಅಷ್ಟೇ ಸ್ಟಿಫಾಗಿ ಕುತ್ಕೊಳ್ಳುತ್ತೆ ಸ್ಯಾರಿ ಎಡ್ಜಸ್ಗೆ. ಈ ಡಿಸೈನ್ಗೆ ನೀವು ಇನ್ನೂ ಬೇಕಾದರೆ ಆಲ್ಟ್ರ್ ಮಾಡ್ಕೋಬೋದು. ಎಕ್ಸ್ಟ್ರಾ ಇನ್ನೂ ದೊಡ್ಡ ಫ್ಲವರ್ ಬೇಕು ಅಂತಂದರೆ ಈ ಬೀಡ್ ಸುತ್ತ ಕೂಡ ಒಂದು ಪಿಕಾಟ್ಗಳನ್ನು ಹಾಕೋಬೋದು. ಅದನ್ನು ಪಿಕಾಟ್ ಹಾಕೋಬೇಕಾದ್ರೆ ಇವಾಗ ಸ್ಯಾರಿ ಕಾಂಬಿನೇಷನ್ ಬೇರೆ ಕಲರ್ ಇರುತ್ತಲ್ಲ ಆ ಕಲರಲ್ಲಿ ಹಾಕೋಬೋದು. ನಾನಿಲ್ಲಿ ಸಿಂಗಲ್ ಥ್ರೆಡ್ಡಲ್ಲಿ ಡಿಸೈನನ್ನು ಹಾಕಿ ಕುಚ್ಚನ್ನು ನಾನು ಬೇರೆ ಕಲರಲ್ಲಿ ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ಸಿಂಗಲ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಇದು ತುಂಬ ಎಲಿಗೆಂಟಾಗಿ ರಿಚ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇದು ಸ್ಯಾರಿಗೆ ಬ್ಯೂಟಿಫುಲ್ ಪಲ್ಲು ಎಡ್ಜಿಂಗ್ ಬರುತ್ತೆ. ಇದು ನೋಡಿ ಈ ಥರ ಬರುತ್ತೆ. ಈಗ ನಾನು ಟಿಲ್ಟ್ ಮಾಡಿಕೊಂಡು ಫ್ರಂಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಫ್ರಂಟ್ ಸೈಡಿಂದ ನಾನು ಇಲ್ಲಿ 8 ಬೀಡನ್ನು ಹಾಕೋತಾ ಇದ್ದೀನಿ. ಸೊ ಇದು ಅಪ್ಪರ್ ಪಾರ್ಟ್ ಬರುತ್ತೆ. ಅಪ್ಪರ್ ಪಾರ್ಟ್ ಡಿಸೈನ್ಗೆ 8 ಬೀಡ್ಸು 8 ಡಬಲ್ ಕ್ರೋಶೆ ಬರುತ್ತೆ. ಲೋಯರ್ ಪಾರ್ಟ್ ರಿಂಗ್ಗೆ 7 ಬೀಡ್ಸು 7 ಡಬಲ್ ಕ್ರೋಶೆ ಬರುತ್ತೆ. ಟೋಟಲಿ ಫುಲ್ ರಿಂಗು 15 ಬೀಡ್ಸು 16 ಡಬಲ್ ಕ್ರೋಶೆ ಬರುತ್ತೆ ಇದಕ್ಕೆ. ಇದು ಡಬಲ್ ಕಲರಲ್ಲಿ ಹಾಕಿದ್ರೆ ಇನ್ನೂ ಹೈಲೈಟೆಡ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಔಟರ್ ರಿಂಗ್ ಕೂಡ ಬೇಕಾದ್ರೆ ನೀವು ಇನ್ನೊಂದು ಕಲರಲ್ಲಿ ಹಾಕ್ಕೋಬೋದು. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನಾನು ಇಲ್ಲಿ ಸಿಂಗಲ್ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಬೇಕಿದ್ದರೆ ಆ ಒಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವೇರಿಯೇಷನ್ ಮಾಡಿ ಹಾಕ್ಕೋಬೋದು. ನೋಡಿ ಇಲ್ಲಿ 15 ಬೀಡ್ಸ್ ಹಾಕ್ಕೋತಾ ಇದ್ದೀನಿ. ಇದು ಲಾಸ್ಟ್ ಬೀಡನ್ನು ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆನ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಫುಲ್ ಡಿಸೈನ್ ಈ ಥರ ಚಕ್ರದ ಥರ ಬರುತ್ತೆ. ಬಂದಮೇಲೆ ಬೀಡ್ ಫಸ್ಟ್ ಬೀಡ್ ಹಾಕಿರ್ತೀವಲ್ಲ ಅದ್ರ ಪಕ್ಕ ಇರೋ ಚೈನಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ಅದೇ ಥ್ರೆಡ್ಡನ್ನೇ ಬೀಡ್ ಮೇಲಿರೋ ರಿಂಗಲ್ಲಿ ಪಾಸ್ ಮಾಡ್ಕೋತೀನಿ. ಅದು ಲಾಕ್ ಆಗುತ್ತೆ. ನೆಕ್ಸ್ಟು ಕ್ಲಾತ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಅದ್ರ ಪಕ್ಕ ಇನ್ನು ಸ್ವಲ್ಪ ಗ್ಯಾಪ್ ಬರಲಿ ಅಂತ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡು ಥ್ರೆಡ್ನ ಮೇಲೆ ಎಳ್ಕೊಂಡು ಒಂದು ಬಿಗ್ ಬೀಡನ್ನು ಆ್ಯಡ್ ಮಾಡಿ ಬೀಡ್ ಲಾಕನ್ನು ಮಾಡ್ಕೋತಾ ಇದ್ದೀನಿ. ಈಗ 4 ಚೈನನ್ನು ಹಾಕಿ ಕುಚ್ಚಿಗೆ ಪ್ರಾವಿಷನ್ ಮಾಡ್ತಾಯಿದ್ದೀನಿ. ಕುಚ್ಚಿಗೆ ಹಾಕೋಕ್ಕೆ ಈ ಸ್ಪೇಸ್ ಬೇಕಾಗತ್ತೆ. ಸಿಂಗಲ್ ಕ್ರೋಶೆಯನ್ನು ಹಾಕಿ ಲಾಕ್ ಮಾಡಿ ಇನ್ನೊಂದು ಬಿಗ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡ್ ಲಾಕನ್ನು ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ತೀನಿ. ಲಾಸ್ಟಲ್ಲಿ 2 ಚೈನನ್ನು ಹಾಕಿ ಎಂಡ್ ಮಾಡ್ತೀನಿ. ನೋಡಿ ಕುಚ್ಚು ಕಟ್ಟಿದ್ಮೇಲೆ ನಾನು ಕಾಂಟ್ರಾಸ್ಟ್ ಕಲರಲ್ಲಿ ಕುಚ್ಚು ಕಟ್ಟಿದ್ಮೇಲೆ ಈ ಥರ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ನಿಮ್ಮ ಸಜೆಷನ್ಗಳನ್ನ ತಿಳಿಸಿ.
ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ. ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನೇ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.